ಪಂಚರಾಜ್ಯಗಳ ಪೈಕಿ 4 ಕಡೆ ಭಾರತೀಯ ಜನತಾ ಪಕ್ಷ ಜಯಬೇರಿಯ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಹಾದಿ ಸುಗಮಗೊಂಡಿದೆ ಅನಿಸ್ತಾ ಇದೆ ಎನ್ಡಿಎಗೆ. ರಾಷ್ಟ್ರಪತಿ ಆಯ್ಕೆಗೆ ಬಹುಮತ ಸನಿಹದಲ್ಲಿ ಬಂದು ನಿಂತಹ ಮೋದಿ ಪಡೆ ಜುಲೈಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಅವಧಿ ಅಂತ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಗರಿಗೆದರಿದೆ ಒಂದು ಲೆಕ್ಕಾಚಾರ. ರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ಒಟ್ಟು ಮತಗಳ ಮೌಲ್ಯ 10,98,882. ಇದರಲ್ಲಿ ರಾಷ್ಟ್ರಪತಿ ಆಯ್ಕೆಗೆ ಬೇಕಾಗಿರುವಂತಹ ಮತಗಳ ಮೌಲ್ಯ 5,49,442. ಸದ್ಯ ಎನ್ಡಿಎ ಹತ್ರ ಇದೆ ಮತಗಳ ಮೌಲ್ಯ. ನೀವು ನೋಡ್ತಿದ್ದೀರಾ, ಅದರ ಡಿಫರೆನ್ಸ್ ಅನ್ನ ನೀವು ನೋಡೋಕೆ ಶುರು ಮಾಡಿದ್ರೆ ಅದು ತುಂಬಾ ಕಡಿಮೆ, 24,522. ಉತ್ತರ ಪ್ರದೇಶದ ಗೆಲುವಿನಿಂದ ಎನ್ಡಿಎಗೆ ದಕ್ಕಿದೆ 64,600 ಆ ಮೌಲ್ಯ. ಹೀಗಾಗಿ ಎನ್ಡಿಎ ಅಭ್ಯರ್ಥಿಗೆ ಏನು ಟೆನ್ಷನ್ ಇರೋದಿಲ್ಲ. ರಾಷ್ಟ್ರಪತಿಯಾಗಿ ಆಯ್ಕೆಯಾಗೋದು ಈಗ ಬಹುತೇಕ ಖಚಿತ ಅಂತ ಅನ್ನಿಸ್ತಾ ಇದೆ. ಇದೀಗ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಎಸ್, ಇದೀಗ ನೋಡ್ತಿದ್ದೀರಿ, ಪಂಚರಾಜ್ಯಗಳ ಪೈಕಿ 4 ಕಡೆ ಭಾರತೀಯ ಜನತಾ ಪಕ್ಷ ಜಯಬೇರಿಯನ್ನು ಬಾರಿಸಿದೆ. ಬಹುಶಃ ಈಗ ತಕ್ಷಣಕ್ಕೆ ಅದು ಎಫೆಕ್ಟ್ ಆಗ್ತಿರೋದು ಅಂದರೆ ಅವ್ರಿಗೆ ದೊಡ್ಡ ಮಟ್ಟದ ಅಡ್ವಾಂಟೇಜ್ ಆಗ್ತಿರೋದು ಮುಂಬರುವಂಥ ರಾಷ್ಟ್ರಪತಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ. ಈಗ ಅದರ ಲೆಕ್ಕಾಚಾರ ಶುರುವಾಗ್ತಾ ಇದೆ. ಆ ಮೌಲ್ಯವನ್ನು ಗಮನಿಸಿದಾಗ ಕೆಲವು ಮೌಲ್ಯಗಳು ಬಾಕಿ ಇತ್ತು. ಅಂದರೆ 24,522 ಅಂತರ ಇತ್ತು, ಅಂದರೆ ಕಡಿಮೆ ಬೀಳ್ತಿತ್ತು. ಆದರೆ ಈಗ ಉತ್ತರ ಪ್ರದೇಶದ ಪ್ರಚಂಡ ಗೆಲುವೇನಿದೆ, 300ರ ಗಡಿ ದಾಟಿ ಆ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಬಹುಮತವನ್ನು ದೊಡ್ಡ ಮಟ್ಟದಲ್ಲಿ ಪಡ್ಕೊಂಡಿದ್ದಾರೆ. ಈಗ ಎನ್ಡಿಎ ಅಭ್ಯರ್ಥಿ ಯಾರಾಗ್ತಾರೆ, ಅವರು ನೇರವಾಗಿ ಆರಾಮವಾಗಿ ಯಾವುದೇ ಎಡರು ತೊಡರುಗಳಿಲ್ಲದೆ ಎನ್ಡಿಎ ಅಭ್ಯರ್ಥಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದು ಬಹುತೇಕ ಖಚಿತವಾಗೋಗಿದೆ. ದೇಶದ ರಾಜಕೀಯ ದಿಕ್ಸೂಚಿಯಂತೆ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಚುನಾವಣೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದರ ಫಲಿತಾಂಶವನ್ನ ಹೊರಕ್ಕೆ ಕೊಟ್ಟಿದೆ. ಇಡೀ ಉತ್ತರ ಪ್ರದೇಶವೇ ಒಮ್ಮೆಲೆ ಎದ್ದು ನಿಂತು ಮತವನ್ನ ಹಾಕಿರುವ ರೀತಿ ಕಾಣಿಸ್ತಾ ಇದೆ. ದೇಶದ ಹೃದಯ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದಿಗ್ವಿಜಯ ಕಂಡಿದೆ. ಎಲ್ಲರ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಿದೆ. ಮಹಾ ಫಲಿತಾಂಶ ಮೋದಿ ಪಡೆಯನ್ನು ಸಂಭ್ರಮದ ಅಲಿಯಲ್ಲಿ ತೇಲಿಸಿದೆ.